ನಿನ್ನೆ ಈಗ ಇವರು ಇವತ್ತು ಬಂದು ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ ಆಗ್ತಾ ಇದೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದು ವಿಚಾರಣೆ ಮಾಡಬೇಕು, ಇನ್ನೂ ತನಿಖೆ ಮಾಡ್ತಾ ಇದ್ದೀವಿ. ಆ ಕಡೆಯಿಂದ ಇಶ್ಯೂ ಆಗಿಲ್ಲ, ಅವರು ಇಲ್ಲಿ ಬಂದಿದ್ದಾರೆ. ಬೇಸಿಕಲಿ ಅವರು ಕನೆಕ್ಷನ್ ಇತ್ತು, ಅವ್ರದ್ದು ಆನ್ಲೈನ್ ಇಂಟ್ರಾಕ್ಷನ್ ಅವ್ರದ್ದು ಇತ್ತು. ಇಲ್ಲಿ ಅವರು ಭೇಟಿ ಮಾಡಲಿಕ್ಕೆ ಬಂದಿದ್ದಾರೆ, ಮುಂಚೆ ಕೂಡ ಬಂದಿದ್ದಾರೆ. ಇಲ್ಲಿ ಜೊತೆಗೆ ಇದ್ದರು ಅವರು ಮದುವೆ ವಿಚಾರ ಇತ್ತು, ಆಮೇಲೆ ಮದುವೆ ಏನು ಆಗಿಲ್ಲ, ಆಮೇಲೆ ಇವರು ಬಂದು ಇಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸದ್ಯಕ್ಕೆ ಇದು ಬಂದಿಲ್ಲ, ಅದು ವಿಚಾರಣೆ ಮಾಡ್ತೀವಿ. ಈ ಥರ ಆ್ಯಂಗಲ್ ಯಾವುದೇ ಇದ್ದರೆ ಅದು ಅವ್ರದ್ದು ಮೊಬೈಲ್ ಶಾಪ್ ಇದೆ ಇಲ್ಲಿ. ಹಾಂ, ಹುಡುಗದ ಮದುವೆ ಆಗಿಲ್ಲ, ಅದು ಇದು ಒಂದು ಮೊಬೈಲ್ ಅಂಗಡಿ ಇದೆ ಇಲ್ಲಿ, ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹುಡುಗನ ಮನೆಯಲ್ಲಿ ಅವ್ರದ್ದು ತಾಯಿ ಒಬ್ಬರು ಇದ್ದರು, ಅವ್ರಿಗೆ ಗೊತ್ತಿತ್ತು, ಜೊತೆಗಿದ್ರು ಅವರು. ಈ ಥರ ಆಯಿತು ಇಲ್ಲ, ಇದು ಹುಡುಗಿ ವಿಚಾರಣೆ ಮಾಡಿದ್ದೀವಿ. ಸದ್ಯಕ್ಕೆ ಇಷ್ಟು ತನಿಖೆ ಮಾಡಿದ್ವಿ, ಅಲ್ಲಿ ಆ ಥರ ಬೇರೆ ಕಡೆಯಿಂದ ಆಗಿಲ್ಲ. ಇಬ್ಬರು ಪ್ರೀತಿಯಿಂದ ಇದ್ದರು, ಬಟ್ ಸ್ವಲ್ಪ ಡಿಫ್ರೆನ್ಸಸ್ ಆಗಿದೆ. ಆಮೇಲೆ ಏನಾಗಿದೆ, ಏನು ಮದುವೆದು ಪ್ರಾಮಿಸ್ ಮಾಡಿದ್ದಾರೆ, ಏನಾಗಿದೆ ಅದು ತನಿಖೆ ಮಾಡ್ತೀವಿ. ಅದು ಗೊತ್ತಿಲ್ಲ, ತನಿಖೆ ಮಾಡಬೇಕಾಗತ್ತೆ. ಈಗ ಜಸ್ಟ್ ಅವರು ಮಾತಾಡಿದ್ದಾರೆ. ಅವರು ದಟ್ ನಿಮಗೆ ಹೇಳಿದ್ದೀನಿ, ಅದು ಲಾಸ್ಟ್ 3 ವರ್ಷದಿಂದ ಅವರು ಮಾತಾಡ್ತಾಯಿದ್ರು, ಆನ್ಲೈನ್ ಮಾತಾಡ್ತಾಯಿದ್ರು. ಆ ಟೈಮಲ್ಲಿ ಅವರು ಪ್ರೈವೇಟ್ ಫೋಟೋಸ್ ಕೂಡ ಶೇರ್ ಮಾಡಿದ್ದಾರೆ. ಬಟ್ ಸದ್ಯಕ್ಕೆ ಇನ್ವೆಸ್ಟಿಗೇಷನ್ ತನಕ ಇದು ಬೇರೆ ಯಾರಿಗೆ ಶೇರ್ ಆಗಿಲ್ಲ, ಅವರು ಪ್ರೈವೇಟ್. ಎಸ್, ಇದು ಪಾರ್ಟ್ಸ್ ಆಫ್ ಇನ್ವೆಸ್ಟಿಗೇಷನ್ ಕನ್ಕ್ಲೂಡ್ ಆಗ್ತಾಯಿಲ್ಲ. ಈಗ ಜಸ್ಟ್ ಕೇಸ್ ರಿಸೀವ್ ಆಯಿತು, FIR ಆಗ್ತಾ ಇದೆ. FIR ಆದ ನಂತರ ನಾವು ತನಿಖೆ ಮಾಡ್ತೀವಿ, ಆಮೇಲೆ ಏನಾಗುತ್ತೆ ಅಂತ ನೋಡ್ತೀವಿ. ಆರೋಪಿಗೆ ನಾವು ಸೆಕ್ಯೂರ್ ಮಾಡಿದ್ದೀವಿ, ಅವರಿಗೆ ಮುಂದಿನ ಕ್ರಮಕ್ಕೆ ಕಳಿಸ್ತೀವಿ. ಹಾಂ, ಒಬ್ಬರು ಹುಡುಗ ಇದ್ದಾರೆ, ಅವರು ತಾಯಿ ಕೂಡ ಇದ್ದಾರೆ, ಜೊತೆಗೆ ಇದ್ದರು. ಅವರು ಕೂಡ ಅದೇ ಹೇಳ್ತಾರೆ, ಇದು 2022 ಪರಿಚಯ ಆಗಿತ್ತು. ಆಮೇಲೆ ಇನ್ಸ್ಟಾಗ್ರಾಮ್ ಆ್ಯಂಡ್ ವಾಟ್ಸಪ್ಗೆ ಅವರು ಚಾಟ್ ಸ್ಟಾರ್ಟ್ ಆಯಿತು, ಮಾತಾಡ್ತಾಯಿದ್ರು. ಆ್ಯಂಡ್ ಸ್ವಲ್ಪ 3 ವರ್ಷ ಅವರು ಸ್ವಲ್ಪ ಪ್ರೈವೇಟ್ ಚಾಟ್ಸ್ ಕೂಡ ಮಾಡಿದ್ದಾರೆ, ವಿಡಿಯೋ ಕೂಡ ಮಾಡಿದ್ದಾರೆ. ಆಮೇಲೆ ಇಲ್ಲಿ ಬಂದಿದ್ದಾರೆ ಇವರು ಬಂದಿದ್ದಾರೆ ಜನವರಿ ಮಂತಿಂದ 3 ಸಲ ಬಂದಿದ್ದಾರೆ. ಬಂದ ನಂತರ ಅವರು ಜೊತೆಗೆ ಇದ್ದರು ಅವರು. ಆ್ಯಂಡ್ ಅದೇ ನಿನ್ನೆ ಸ್ವಲ್ಪ ಅವರ ಜಗಳ ಆಯಿತು ಅವ್ರದ್ದು. ಈಗ ಅವ್ರಿಗೆ ಬಂದಿರೋದು ಗಂಡ ಇದ್ದಾರ ಅಂತ ಅಲ್ಲೇನು ದೂರ ಆಗಿದೆ, ಗಂಡ ಈ ಥರ ಹೆಂಡತಿ ಮಾಡ್ಬೋದು. ಸದ್ಯಕ್ಕೆ ಈ ಥರ ಯಾವುದೇ ಕಂಪ್ಲೇಂಟ್ ಬಂದಿಲ್ಲ. ಅದು ವಿಚಾರಣೆ ಅಲ್ಲಿ ಅಸ್ಸಾಂಗೆ ಕೂಡ ನಾವು ಕೇಳ್ತೀವಿ, ಅಲ್ಲಿ ಯಾವುದೇ ಕಂಪ್ಲೇಂಟ್ ಆಗಿದೆ ಅಥವಾ ಇಲ್ಲ. ಸದ್ಯಕ್ಕೆ ಯಾವುದೂ ಇಲ್ಲ. ಹಾಂ, ಇದು ಹುಡುಗಿಗೆ ವಿಚಾರಣೆ ಮಾಡಿದ್ದೀವಿ. ಈ ಥರ ಯಾವುದೇ ಹೇಳಿಲ್ಲ ಅವರು ಮುಂಚೆ. ಎಸ್, ಅಸ್ಸಾಮಿಂದ ಬಂದವರು 37 days ಆಯಿತು. ಅಲ್ಲಿಂದ ಏನಾದರೂ ಅವರು ಹುಡುಗಿ ಅವರ ತಾಯಿ ಜೊತೆ ಕಾಂಟ್ಯಾಕ್ಟಲ್ಲಿ ಇದ್ದರು. ಅವರು ಇವತ್ತು ಕೂಡ ಮಾತಾಡಿದ್ದಾರೆ. ಅವರು ಕಾಂಟ್ಯಾಕ್ಟಲ್ಲಿ ಇದ್ದರು. ಅವರು ಮಗಳು ಇದ್ದಾರೆ, ಅವ್ರದ್ದು ಕೂಡ ರೆಗ್ಯುಲರ್ಲಿ ಮಾತಾಡ್ತಾರೆ. ಅವರು ದೇ ಆರ್ ಇನ್ ಟಚ್. ಮಗಳು ಅಲ್ಲೇ ಇದ್ದಾರೆ. ಮಗಳು ಅವ್ರದ್ದು ಈ ಲೇಡಿ ಇದ್ದಾರೆ ಕಂಪ್ಲೇನೆಂಟ್, ಅವ್ರದ್ದು ತಾಯಿ ಮನೆಯಲ್ಲಿದ್ದಾರೆ. ಗಂಡ ಕೂಡ ಅವ್ರ ತಾಯಿ ಮನೆಯಲ್ಲಿದ್ದಾರೆ. ಈಗದು ಏನಿಲ್ಲ, ಅವರು ಟೀಚರ್ ಇದ್ದರು ಅಲ್ಲಿ ಅಸ್ಸಾಮಲ್ಲಿ. ಅವರು ಪ್ರೈವೇಟ್ ಟೀಚರ್ ಕೆಲಸ ಮಾಡ್ತಾಯಿದ್ರು. ಸೊ ಇಲ್ಲಿತ್ತು ಸದ್ಯಕ್ಕೆ ಏನು ಮಾಡ್ತಾರೆ. ಹಾಂ, ಆ ಟೈಮಲ್ಲಿ ಪಬ್ಜಿ ಸ್ವಲ್ಪ ಕ್ರೇಜ್ ಇತ್ತು. ಆ ಟೈಮ್ ಪಬ್ಜಿ ಆಡ್ತಾಯಿದ್ರು. ಆ ಟೈಮಿಂದ ಅದು ಸ್ವಲ್ಪ ಇವ್ರದ್ದು ಇಂಟ್ರಾಕ್ಷನ್ ಆಯಿತು. ಸೊ ಮುಂದಿನ ಏನಾಗಿದೆ ಅದು ನಾವು ತನಿಖೆ ಮಾಡ್ತೀವಿ.